ಮಾನವನ ಜೀರ್ಣಾಂಗ ವ್ಯೂಹದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವಂತಹ ಅಂಗಗಳು ಮತ್ತು ಗ್ರಂಥಿಗಳು. ಇಲ್ಲಿ ಅಂಗಗಳು ಮತ್ತು ಗ್ರಂಥಿಗಳನ್ನು ಸಪ್ರೇಟಾಗಿ ಇಡಲಾಗಿದೆ. ಇಲ್ಲಿ ಮಾನವನ ದೇಹದ ಚಿತ್ರವನ್ನು ನೀಡಲಾಗಿದೆ. ಈಗ ಇದೊಂದು ಸಣ್ಣದೊಂದು ಆ್ಯಕ್ಟಿವಿಟಿ ಮಾಡೋಣ. ನನ್ನನ್ನು ಜೋಡಿಸಿ ಎನ್ನುವಂತಹ ಆ್ಯಕ್ಟಿವಿಟಿ. ಇಲ್ಲಿ ಭಾಗಗಳನ್ನು ಮತ್ತು ಗ್ರಂಥಿಗಳನ್ನು ಸಪ್ರೇಟಾಗಿ ನೀಡಲಾಗಿದೆ. ಅದು ಯಾವ ಜಾಗದಲ್ಲಿ, ದೇಹದ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಜೋಡಿಸ್ಬೇಕು. ಜೋಡಿಸ್ತೀರಾ? ಹಾಂ, ಸರಿಯಾಗಿ ಅವುಗಳ ಅಂಗಗಳ ಹೆಸರು, ಗ್ರಂಥಿಗಳ ಹೆಸರನ್ನು ಹೇಳಿ ಮತ್ತು ಆ ಭಾಗದಲ್ಲಿ ಕರೆಕ್ಟಾಗಿ ಜೋಡಿಸ್ಬೇಕು. ರೆಡಿ? ಸ್ಟಾರ್ಟ್ ಅಮ್ಮ. ಬಾಹ್ಯಕುಹರ, ಅನ್ನನಾಳ, ಜಠರ, ಯಕೃತ್, ಪಿತ್ತಕೋಶ, ಮೇದೋಜೀರಕಾಂಗ, ದೊಡ್ಡ ಕರಳು, ಸಣ್ಣ ಕರಳು, ಗುದನಾಳ, ಗುದದ್ವಾರ. ಹೇಳ್ಕೊತ ಇಡಬೇಕು. ಅದು ಏನು ಏನು ಅಂತ, ಯಾವ ಅಂಗ ಅಂತ, ಯಾವ ಗ್ರಂಥಿ ಅಂತ ಹೇಳಿ ಇಡಬೇಕು. ಯಕೃತ್, ಪಿತ್ತಕೋಶ, ಮೇದೋಜೀರಕಾಂಗ, ದೊಡ್ಡ ಕರಳು ಮತ್ತು ಸಣ್ಣ ಕರಳು, ಗುದನಾಳ, ಗುದದ್ವಾರ. ಹಾಂ, ಗುಡ್. ಈಗ ಬಾಯಿಯ ಕುಹರದಲ್ಲಿರ್ತಕ್ಕಂಥ ಗ್ರಂಥಿ ಯಾವುದು? ಲಾಲಾರಸ ಗ್ರಂಥಿ. ಇದು ಯಾವ ಅಂಗ? ಇದು ಅಂಗನ ಗ್ರಂಥಿನ? ಇದು ಒಂದು ಗ್ರಂಥಿ. ಇಡೀ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಯಕೃತ್. ಇದು ಇದು ಜಠರ, ಅನ್ನನಾಳ, ದೊಡ್ಡ ಕರಳು, ಸಣ್ಣ ಕರಳು, ಗುದನಾಳ, ಗುದದ್ವಾರ. ಹಾಂ, ಈಗ ಇನ್ನೊಬ್ರು ಜೋಡಿಸ್ತೀರಾ? ಜೋಡಿಸಿ. ಮಾನವನ ಜೀರ್ಣಾಂಗ ವ್ಯವಸ್ಥೆ. ಬಾಹ್ಯಕುಹರ, ಅನ್ನನಾಳ, ಜಠರ, ಯಕೃತ್, ಪಿತ್ತಕೋಶ, ಮೇದೋಜೀರಕಾಂಗ, ದೊಡ್ಡ ಕರಳು, ಸಣ್ಣ ಕರಳು, ಗುದನಾಳ, ಗುದದ್ವಾರ. ಅನ್ನನಾಳ ಮತ್ತು ಜಠರ. ಯಕೃತ್, ಪಿತ್ತಕೋಶ, ಮೇದೋಜೀರಕಾಂಗ, ದೊಡ್ಡ ಕರಳು ಮತ್ತು ಸಣ್ಣ ಕರಳು, ಗುದನಾಳ, ಗುದದ್ವಾರ. ನೋಡಿ, ಈಗ ಅನ್ನನಾಳವು ನಮ್ಮ ಬಾಯಿಯ ಅಂದರೆ ಕುತ್ತಿಗೆ ಭಾಗದಿಂದ ಎಲ್ಲಿವರೆಗಿರುತ್ತೆ? ಭಾಗದವರೆಗೆ ಇರುತ್ತೆ. ಆ ಅನ್ನನಾಳದ ಬಾಯಿಯಿಂದ ಹಿಡಿದು ಎಲ್ಲಿವರೆಗೂ ಇರುತ್ತೆ ಇದು ಜಠರ? ಸಣ್ಣ ಕರಳಿನವರೆಗೆ ಇರ್ತಕ್ಕಂಥ ಭಾಗ ಇದು ಜಠರ. ಸೊ ಅಲ್ಲಿದ್ದ ಫಸ್ಟ್ ಸಣ್ಣ ಕರಳಿಗೆ ಹೋಗುತ್ತೆ ಆಹಾರ, ಅಲ್ಲಿದ್ದ ದೊಡ್ಡ ಕರಳಿಗೆ ಹೋಗುತ್ತೆ. ಆಮೇಲೆ ಅವುಗಳ ಕಾರ್ಯವನ್ನು ಹೇಳ್ರಂತೆ. ನೆಕ್ಸ್ಟ್, ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಅಂಗಗಳು ಮತ್ತು ಗ್ರಂಥಿಗಳು. ಬಾಹ್ಯಕುಹರ, ಅನ್ನನಾಳ, ಜಠರ, ಯಕೃತ್, ಪಿತ್ತಕೋಶ, ಮೇದೋಜೀರಕಾಂಗ, ದೊಡ್ಡ ಕರಳು, ಸಣ್ಣ ಕರಳು, ಗುದನಾಳ, ಗುದದ್ವಾರ. ಅನ್ನನಾಳ ಮತ್ತು ಜಠರ. ಯಕೃತ್. ಯಕೃತ್ತಿಗೆ ಇಂಗ್ಲೀಷಲ್ಲಿ ಏನಂತೀವಿ? ಪಿತ್ತಕೋಶ. ಮೇದೋಜೀರಕಾಂಗ. ಪಿತ್ತಕೋಶದಲ್ಲಿ ಸಂಗ್ರಹಣೆ ಆಗ್ತಕ್ಕಂಥ ರಸಕ್ಕೇನಂತೀವಿ? ಪಿತ್ತರಸ. ದೊಡ್ಡ ಕರಳು ಮತ್ತು ಸಣ್ಣ ಕರಳು, ಗುದನಾಳ, ಗುದದ್ವಾರ. ಗುಡ್. ನೆಕ್ಸ್ಟ್, ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಭಾಗವಹಿಸುವ ಅಂಗಗಳು ಮತ್ತು ಗ್ರಂಥಿಗಳು. ಬಾಹ್ಯಕುಹರ, ಅನ್ನನಾಳ, ಜಠರ, ಯಕೃತ್, ಪಿತ್ತಕೋಶ, ಮೇದೋಜೀರಕಾಂಗ, ದೊಡ್ಡ ಕರಳು, ಸಣ್ಣ ಕರಳು, ಗುದನಾಳ, ಗುದದ್ವಾರ. ಅನ್ನನಾಳ, ಜಠರ, ಯಕೃತ್,
ಪಿತ್ತಕೋಶ, ಮೇದೋಜೀರಕಾಂಗ, ದೊಡ್ಡ ಕರಳು, ಸಣ್ಣ ಕರಳು, ಗುದನಾಳ ಮತ್ತು ಗುದದ್ವಾರ. ಗುಡ್ ಕ್ಲಾಪ್ಸ್.